ಯಾತಕ್ಕಾಗಿ ಇಂಥ ಒಂದು ವರ್ಕ್ಶಾಪಿನ ಅಗತ್ಯ ಇತ್ತು ಅನ್ನೋದನ್ನು ಹೇಳ್ತೀನಿ. ನಾವು ಪೇರೆಂಟಿಂಗ್ ಕುರಿತಾದಂಥ ತುಂಬ ವಿಡಿಯೋಸನ್ನು ನಮ್ಮ ಭರವಸೆ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ವಿ. ಪ್ರಶ್ನೋತ್ತರಗಳನ್ನು ಎಷ್ಟೊಂದು ನಾವು ನೋಡಿದ್ವಿ. ಆದರೂ ಕೂಡ ಎಷ್ಟೊಂದು ಜನ ತಂದೆ ತಾಯಿಯ ಪ್ರಶ್ನೆಗಳು ಹಾಗೆ ಉಳ್ಕೊಳ್ತಾ ಇತ್ತು. ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ, ಇದೇನು ಅಂಥ ದೊಡ್ಡ ಸಮಸ್ಯೆ ಇಲ್ಲ, ಇದು ಅಂಥ ದೊಡ್ಡ ಚಾಲೆಂಜ್ ಅಲ್ಲ, ಆದರೆ ಯಾಕೆ ತಂದೆ ತಾಯಿ ಇಷ್ಟು ನಲುಗಿ ಹೋಗ್ತಾ ಇದ್ದಾರೆ? ಏನು ಹಾಗಾದರೆ? ಎಲ್ಲೋ ಒಂದು ಫೈನ್ ಟ್ಯೂನ್ ಆಗಬೇಕಾಗಿದೆ, ಎಲ್ಲೋ ಒಂದು ಸಣ್ಣ ಮಾಹಿತಿ ಬೇಕಾಗಿದೆ, ಎಲ್ಲೋ ಒಂದು ಕಡೆಗೆ ಒಂದು ಅರಿವಿನ ಅಗತ್ಯತೆ ಇದೆ. ಇದೇನು ಅಂದರೆ, ಎಲ್ಲರೂ ಸೇರಿ ಒಂದು ನದಿಯನ್ನು ದಾಟ್ತಾ ಇರ್ತಾರೆ. ಕೆಲವರಿಗೆ ಎಷ್ಟು ಸುಲಭವಾಗಿ ದಾಟಕ್ಕೆ ಬಂದ್ಬಿಡುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಜನ ಅದೇ ದಾಟುವಾಗ ಇಲ್ಲ ನನಗೆ ಆಗಲ್ವೇನೋ ಅಂತ ಹೆದರ್ಕೊಳ್ತಾರೆ, ಅಥವಾ ಇಲ್ಲ ಇಲ್ಲಿ ಯಾಕೋ ಸರಿ ಇಲ್ಲ, ನನಗೆ ಯಾಕೋ ಕಾಲು ಜಾರಬಹುದು, ಇನ್ನೇನೋ ಆಗಬಹುದು ಅಂತಾರೆ. ಹಾಗೆ ಇದ್ದವರಿಗೆ ಒಂದು ಕೈಯನ್ನು ಕೊಟ್ಟರೆ ಸುಲಭವಾಗಿ ದಾಟಿಬಿಡ್ಬೋದು. ಅಂತಹ ದಾಟುವ ಕೆಲಸ ಆಗಬೇಕು. ಯಾಕೆಂದರೆ ಇದನ್ನು ಪ್ರತಿ ಮನೆಯಲ್ಲಿಯೂ ಕೂಡ ಮಕ್ಕಳು ಅನ್ನೋದು, ಯಾವುದೇ ಮಗು ಒಂದು ಸಂತೋಷವನ್ನು, ಸಂಭ್ರಮವನ್ನು, ಖುಷಿಯನ್ನು, ಆನಂದವನ್ನು, ಸಾರ್ಥಕತೆಯನ್ನು ತರುವಂಥದ್ದು. ಆದರೆ ಅದೇ ಮಗುವೆ ಅಥವಾ ಅದೇ ತಂದೆ ತಾಯಿಯಾದಂತಹ ನಾವೇ ದುಃಖದಲ್ಲಿಯೋ ಒತ್ತಡದಲ್ಲಿಯೋ ಇದ್ದರೆ ನಮ್ಮ ಇಡೀ ಬದುಕಿನ ಗುಣಮಟ್ಟ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಇರಲ್ಲ. ನಮಗೆಲ್ಲರಿಗೂ ಉತ್ತಮ ಗುಣಮಟ್ಟದ ಜೀವನ ಬೇಕು, ನಾವೆಲ್ಲರೂ ಖುಷಿಯಾಗಿರಬೇಕು, ನಾವೆಲ್ಲರೂ ಸಂತೋಷವಾಗಿರಬೇಕು. ಭರವಸೆಯನ್ನು ಒಂದು ಕಮ್ಯುನಿಟಿ ಅಂತ ಹೇಳ್ತಾ ಇರೋದೇ ಅದಕ್ಕೆ. ಅಂತಹ ಭರವಸೆಯ ಕುಟುಂಬದಿಂದ ಬಂದಂತಹ ನೀವು ಎಲ್ಲರಿಗೂ ಕೂಡ ಒಂದು ಸಂತೋಷ, ನೆಮ್ಮದಿ, ಖುಷಿಯ ಪಾಲಕತ್ವ ಸಾಧ್ಯ ಆಗಬೇಕು. ಆ ಉದ್ದೇಶಕ್ಕಾಗಿ ಈ ಪೇರೆಂಟಿಂಗ್ ವರ್ಕ್ಶಾಪನ್ನು ಏರ್ಪಡಿಸಿರುವಂಥದ್ದು. ಮತ್ತು ನಾವು ತುಂಬ ಹಿಂದೆ ಒಂದು ಪೇರೆಂಟಿಂಗ್ ವರ್ಕ್ಶಾಪನ್ನು ಮಾಡಿದಾಗ ಅಲ್ಲಿ ಒಬ್ಬ ಮಹಿಳೆ ಕೇಳಿದಂಥ ಒಂದು ಪ್ರಶ್ನೆ, ನನಗೆ ಹದಿಹರೆಯದ ಒಬ್ಬಳು ಮಗಳಿದ್ದಾಳೆ, ಅವಳು ಬಂದು ನನ್ನನ್ನು ಹಗ್ ಮಾಡ್ತಾ ಇದ್ಲು, ಮುದ್ದು ಮಾಡ್ತಾ ಇದ್ಲು. ಅಷ್ಟೇ ಅಲ್ಲ, ನಾನು ಅವಳನ್ನು ಮುದ್ದು ಮಾಡಲಿ ಅಂತ ಬಯಸ್ತಾ ಇದ್ಲು. ಆದರೆ ನನಗೆ ಹೋಗೆ ಅಂತ ನಾನು ತಳ್ಳುತ್ತಾ ಇದ್ದೆ. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ, ಹೀಗೆಲ್ಲ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮಾತ್ರ ಮಕ್ಕಳಿಗೆ ಮುದ್ದು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನೀ ಇಷ್ಟು ದೊಡ್ಡಾಗಿದೆಯಾ, ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಇದ್ದೆ. ಆದರೆ ನನಗೀಗ ಅರ್ಥ ಆಯಿತು, ಮಕ್ಕಳಿಗೆ ಈ ಥರ ದೈಹಿಕವಾಗಿ ಅಪ್ಕೊಳ್ಳೋದಿರ್ಬೋದು, ಮುದ್ದು ಮಾಡೋದಿರ್ಬೋದು, ಇವೆಲ್ಲವೂ ಇಷ್ಟವಾಗುತ್ತೆ ಅನ್ನೋದು ಈಗ ಗೊತ್ತಾಯಿತು. ನಾನು ಅದನ್ನು ಏನು ಹಾಗೆಲ್ಲ ಮಾಡ್ತೀಯಾ, ಎಲ್ಲರೆದುರಿಗೂ ಹೀಗೆಲ್ಲ ಮಾಡಬೇಡ ಕಣೆ, ಹಿಂಗೆ ಬೈತಾ ಇದ್ದೆ ಅವಳನ್ನು. ನನಗೆ ಇಷ್ಟು ಸಣ್ಣ ವಿಚಾರ ಅರ್ಥ ಆಗೋಕ್ಕೆ ಇಷ್ಟೊಂದು ವರ್ಷಗಳು ಬೇಕಾಯಿತು ಅಂತಂದರು. ಮೇಲ್ನೋಟಕ್ಕೆ ಇದು ಎಷ್ಟು ಸಣ್ಣದ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅಂದರೆ ಇಂಥದ್ದು ಬದಲಾದ ಕಾಲದಲ್ಲಿ ಬದಲಾದ ವರ್ತನೆಗಳನ್ನು ಮಕ್ಕಳು ಬಯಸ್ತಾ ಇದ್ದಾರೆ ಅನ್ನುವುದು ಕೂಡ ನಮಗೆ ಅರ್ಥವಾಗದೆ ಹೋದರೆ ನಮ್ಮ ವರ್ತನೆಗಳು ಹಾಗೆಯೇ ಅದೇ ಹಳೆ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೆಂಗೆ ಬೆಳೆಸಿದ್ರು ಹಾಗೇನೆ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ಬಿಡ್ತೀವಿ. ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಅದನ್ನೇ ನಮ್ಮ ಮಕ್ಕಳಿಗೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೇಳ್ತೀವಿ. ಆದರೆ ಮಕ್ಕಳಿಗೆ ಅದು ಇಷ್ಟವಾಗಲ್ಲ ಅನ್ನೋದು ನಮಗೆ ಅರ್ಥವಾಗಿರಲ್ಲ. ನಮ್ಗೆ ಅರ್ಥ ಆದ್ರೂ ಸ್ಪಷ್ಟವಾಗಿರಲ್ಲ. ಯಾಕೆಂದರೆ ಒಂದು ಆಚರಣೆಯ ಹಾಗೆ, ನಂಬಿಕೆಯ ಹಾಗೆ ಅದನ್ನು ಬೆಳೆಸ್ಕೊಂಡು ಬಂದಿರ್ತೀವಿ. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅನ್ನೋದೇ ಇವತ್ತಿನ ಆಶಯ. ಎರಡನೆಯದು, ಒಂದು ಕತೆ ಹೇಳಿ ನಾನು ಶಾಂತಾ ನಾಗರಾಜ್ ಅವರನ್ನು ಸ್ಟೇಜಿಗೆ ಕರಿತೀನಿ. ಒಂದು ಹಳ್ಳಿಯ ಜನರ ಗುಂಪು ಬುದ್ಧನನ್ನು ಒಂದು ಪ್ರಶ್ನೆ ಕೇಳೋದಕ್ಕಾಗಿ ಬಂದಿದೆ. ಅವರೆಲ್ಲ ಬರ್ತಾ ಇದ್ದಾರೆ. ಬುದ್ಧನ ಹತ್ರ ಬಂದರು. ಒಂದು ಹಳ್ಳಿ ಜನರ ಗುಂಪು ಅದು ಬುದ್ಧನ ಹತ್ರ ಬಂದು, ಸ್ವಾಮಿ, ಇವನಿಗೆ ಒಂದು ವಿಚಾರನ ನೀವು ಅರ್ಥ ಮಾಡಿಸ್ಬೇಕು ಅಂತ ಒಬ್ಬ ಹುಡುಗನನ್ನು ತೋರಿಸಿ ಹೇಳ್ತಾರೆ. ಒಂದು ವಿಚಾರವನ್ನು ಅರ್ಥ ಮಾಡಿಸ್ಬೇಕು ಈ ಹುಡುಗನಿಗೆ ಅಂತ ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ, ಏನು, ಯಾವ ವಿಚಾರವನ್ನು ಅರ್ಥ ಮಾಡಿಸ್ಬೇಕು ಅಂತ ಕೇಳ್ತಾರೆ. ಯಾರು ಆ ಒಂದು ಹುಡುಗನನ್ನು ಕರ್ಕೊಂಡು ಬಂದಿದ್ದಾರಲ್ಲ ಅವರು ಅವರಿಗೆ ಹೇಳ್ತಾರೆ, ನೋಡಿ, ಈ ಹುಡುಗ ಹೇಳ್ತಾ ಇದ್ದಾನೆ, ಕೇವಲ ಕಪ್ಪು ಬಿಳುಪು 2 ಬಣ್ಣ ಮಾತ್ರ ಇದೆಯಂತೆ, ಬೇರೆ ಬಣ್ಣ ಇಲ್ವಂತೆ. ನೋಡಿದ್ರೆ ಇವನಿಗೆ ಕಣ್ಣು ಕಾಣಲ್ಲ, ಹೆಂಗೆ ಹೇಳ್ತಾ ಇದ್ದಾನೆ ನೋಡಿ, ಬರೀ 2 ಬಣ್ಣ ಇದೆ, 2 ಬಣ್ಣ ಇದೆ ಅಂತ. ಎಷ್ಟೊಂದು ಬಣ್ಣಗಳಿವೆ ಅಂತ ನಾವು ಹೇಳ್ತಾ ಇರ್ತೀವಿ, ಆದ್ರೆ ಅವನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ತನ್ನದೇ ವಾದಿಸ್ತಾ ಇದ್ದಾನೆ. 2 ಬಣ್ಣ ಅಂತ ಹೇಳ್ತಾ ಇದ್ದಾನೆ, ನೀವಾದರೂ ಹೇಳಿ ಇವನಿಗೆ ತುಂಬ ಬಣ್ಣಗಳಿದೆ ಅನ್ನೋದನ್ನ. ಬುದ್ಧ ಮಾತೇ ಆಡಲ್ಲ, ಎದ್ದು ಹೋಗ್ಬಿಡ್ತಾರೆ. ಜನಕ್ಕಿನ್ನೂ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇಷ್ಟು ಬಣ್ಣ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಈ ಹುಡುಗ ಹೇಳ್ತಾನೆ ಇಲ್ಲ ಅಂತ.
ಹೋಗ್ಲಿ ಇವರಾದ್ರೂ ಇಲ್ಲಪ್ಪ ತುಂಬಾ ಬಣ್ಣ ಇದೆ ಅಂತ ಹೇಳ್ಬಾರ್ದ? ಇವರು ಎದ್ದೋಗ್ಬಿಟ್ರಲ್ಲ, ಜನ ಎಲ್ಲ ಅವ್ರ ಹಿಂದೆ ಹೋಗ್ತಾರೆ, ಮತ್ತೆ ಕೇಳ್ತಾರೆ ನೀವೇನಾದ್ರೂ ಮಾತಾಡಿ, ಏನಾದ್ರೂ ಮಾತಾಡಿ, ಯಾಕೆ ಹೇಳ್ತಾ ಇಲ್ಲ? ಎಲ್ರಿಗೂ ಕಾಣಿಸ್ತಾ ಇದೆ ಎಷ್ಟೊಂದು ಬಣ್ಣ ಇದೆ ಅನ್ನೋದು, ಇವನಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಅವನು ಹೇಳ್ತಾ ಇಲ್ಲ, ನೀವೂ ಸುಮ್ಮನೆ ಆಗ್ಬಿಟ್ರಲ್ಲ. ಅವರು ಹೇಳ್ತಾರೆ, ಕಣ್ಣು ಕಾಣದೆ ಹೋದ ಇವನಿಗೆ ಇಷ್ಟೆಲ್ಲ ಬಣ್ಣ ಇದೆ ಅನ್ನೋದನ್ನ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನನಗೆ ತುಂಬಾ ಜನ ಮಕ್ಕಳಿಗೆ ನಾನು ಇಷ್ಟು ಹೇಳ್ತಿದ್ದೀನಿ ಆದ್ರೂ ಇವನಿಗೆ ಅರ್ಥ ಆಗಲ್ಲ, ನಾನು ಎಷ್ಟು ಮಾಡ್ತಾ ಇದ್ದೀನಿ ಆದ್ರೂ ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳುವಾಗ, ಅಥವಾ ತಪ್ಪನ್ನ, ದೂಷಣೆಯನ್ನ ಮಕ್ಕಳ ಮೇಲೆ ನಾವು ಹೊರಿಸಿ ಮಾತನಾಡುವಾಗ ನನಗಿದೇ ನೆನಪಾಗತ್ತೆ. ನಾವು ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಬೇಕಾಗಿದೆ. ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ, ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀವಿ, ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ, ಟೀಚರ್ಸ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಇನ್ಯಾವುದೋ ಸರಿ ಇಲ್ಲ, ಮನೇಲಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಅಥವಾ ಹೆಂಡತಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಆದರೆ ನಮಗೆ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ, ಮಕ್ಕಳಿಗೆ ಅರ್ಥ ಮಾಡಿಸುವುದಕ್ಕೆ ಬರ್ತಾ ಇಲ್ಲ ಅನ್ನುವುದನ್ನ ನಾವು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇಲ್ಲ. ಪ್ರಾಯಶಃ ಇಂತಹ ಕಾರ್ಯಾಗಾರಗಳು ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮಕ್ಕಳನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೆ ಮತ್ತು ಮಕ್ಕಳ ನೆಲೆಯಿಂದ ನಾವು ಅವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ.